Like, share and subscribe. ಕಿದೀರ್ಕಾಯಿ ರುಚಿಗೆ ಸ್ವಾಗತ. ಇಂದಿನ ಕಿದೀರ್ಕಾಯಿ ರುಚಿಯಲ್ಲಿ ಚೀನಿಕಾಯಿಯ ಹುಳಿ ಮಾಡ್ತಾ ಇದ್ದೇನೆ. ಈಗ ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಥರ. ಅದಕ್ಕೆ ಚೀನಿಕಾಯಿ, ಅದು ಯಾವ್ದು ಸೌತೆ ಕೂಡ ಆಗ್ಬೋದು, ಚೀನಿಕಾಯಿ, ಕುಂಬಳಕಾಯಿ, ನಮ್ಮೂರಿನದ್ದು ಕುಂಬಳಕಾಯಿ ಎಲ್ಲ ಯಾವುದಾದ್ರೂ ಸಾಂಬಾರಿಗೆ ಆಗ್ತದೆ. ಅರ್ಧ ಹೋಳು ಹಸಿ ತೆಂಗಿನಕಾಯಿ, ಸ್ವಲ್ಪ ಹುಳಿ, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಬೆಲ್ಲ, ಅರಸಿನ ಪೌಡರ್, ಮತ್ತು ಸ್ವಲ್ಪ ಬೇಯಿಸಿದ ತೊಗರಿಬೇಳೆ, ಆಮೇಲೆ ಸಾಂಬಾರಿನ ಹುಡಿ ಅಂದರೆ ರಸಂ ಸಾಂಬಾರ್. ನಾನು ಇದರ ಮೊದಲೊಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ ಸಾಂಬಾರಿನ ಹುಡಿ ಹೇಗೆ ಮಾಡೋದಂತ. ಅದೇ ಹುಡಿ ಇದು. 2 ಚಮಚ ಸಾಂಬಾರಿನ ಹುಡಿ. ಖಾರಕ್ಕೆ ತಕ್ಕ ಹಾಗೆ, ನಿಮಗೆ ಖಾರ ಜಾಸ್ತಿ ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹುಡಿ ಹಾಕೊಳ್ಬೋದು. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಮೆಣಸು, ಸ್ವಲ್ಪ ಎಣ್ಣೆ. ಮೊದಲಿಗೆ ಇದನ್ನು ಕಟ್ ಮಾಡಿ ಬೇಯಲು ಇಡ್ತೇನೆ. ಪಾತ್ರೆಗೆ ಅದು ಚೀನಿಕಾಯಿ, ಸ್ವಲ್ಪ ಉಪ್ಪು, ಹಳದಿ ಹಾಕಿ, ಹೀಗೆ ಕುಕ್ಕರಲ್ಲಿ ಇಡಬಾರ್ದು. ಈ ಥರ ಪಾತ್ರೆ ಎಲ್ಲ ಬೇಯಲಿಕ್ಕೆ ಬಿಡಬೇಕು. ಕುಕ್ಕರಲ್ಲೆಲ್ಲ ಇಟ್ಟರೆ ಒಳ್ಳೆ ಬೆಂದು ಹೋಗಿ ಬಿಡ್ತದೆ. ಪಕ್ಕ ಒಂದು 10 ನಿಮಿಷದಲ್ಲಿ ಇದು ಬೇಯ್ತದೆ. ಅದಕ್ಕೆ ಮೊದಲೇ ಬೇಳೆಯನ್ನು ಮಾತ್ರ ಕುಕ್ಕರಲ್ಲಿ ಬೇಯಿಸಿಡಬೇಕು. ಅದರ ಚೀನಿಕಾಯಿಯದ್ದು ಸಿಪ್ಪೆ ಮತ್ತು ತಿರುಳು ಎರಡನ್ನು ಬಿಸಾಡುವ ಹಾಗಿಲ್ಲ. ಇದು ಕೂಡ ನಮಗೆ ಪದಾರ್ಥಕ್ಕೆ ಉಪಯೋಗ ಮಾಡ್ಕೊಳ್ಬೋದು. ಮುಂದಿನ ದಿನಗಳಲ್ಲಿ ತೋರಿಸ್ತೇನೆ. ತಂಬುಳಿ, ಇದರದ್ದು ಚಟ್ನಿ ಎಲ್ಲ ಹೇಗೆ ಮಾಡೋದಂತ ತೋರಿಸ್ತೇನೆ. ಈಗ ಅದು ಚೀನಿಕಾಯಿ ನೋಡಿ 5 ನಿಮಿಷದಲ್ಲಿ ಬೆಂದು ಹೋಯ್ತು. ಇದಕ್ಕೆ ಸ್ವಲ್ಪ ಹುಳಿ ನೀರು ಹಾಕೊಳ್ಳುವ. ಆಮೇಲೆ ಬೆಲ್ಲ ನಿಮಗೆ ಬೇಕಂದ್ರೆ ಮಾತ್ರ ಹಾಕೊಳ್ಳಿ. ಸ್ವಲ್ಪ ಸಿಹಿ ಇದ್ರೆ, ಸಿಹಿ ಖಾರ ಇದ್ರೇನೆ ಹುಳಿ ರುಚಿಯಾಗಿರ್ತದೆ. ಒಂದು ನಿಮಿಷ ಬೇಯುವಾಗ ನಾನು ತೆಂಗಿನಕಾಯಿ ಹುಳಿ ಮಾಡುವಾಗ ಮಾತ್ರ ಈ ಥರ ತೆಂಗಿನಕಾಯಿ ಒಟ್ಟಿಗೆ ಇದನ್ನು ಅರಿಬೇಕು. ಇದು ಗೋಳ್ ಹುಳಿ ಸಾರೆಲ್ಲ ಮಾಡುವಾಗ ಡೈರೆಕ್ಟಾಗಿ ಹುಡಿ ಹಾಕೊಳ್ಬೋದು. ನಾನೀಗ ತೆಂಗಿನಕಾಯಿ ಒಟ್ಟಿಗೆ ಚೆನ್ನಾಗಿ ಹರ್ಕೊಂಡು ಬರ್ತೇನೆ. ನೋಡಿ, ಬೇಳೆ, ಬೇಯಿಸಿದ ಬೇಳೆ ಹಾಕ್ತಾ ಇದ್ದೀನಿ. ನೋಡಿ, ಆ ಸಾಂಬಾರ ನಾನು ಮಾಡಿದ ಹುಡಿ ಹಾಕಿ ಈಗ ಚೀನಿಕಾಯಿ ಹುಳಿ ಮಾಡಿದ್ದೇನೆ. ಒಗ್ಗರಣೆಗೆ ಸ್ವಲ್ಪ ತೆಂಗಿನೆಣ್ಣೆ, 1 ಚಮಚ ತೆಂಗಿನೆಣ್ಣೆ,
ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ ಹಾಕಿದ್ದೇನೆ. ಈಗ ಗ್ಯಾಸ್ ಬಂದ್ ಮಾಡಿ ಈಗ ಹುಳಿ ಇದು ಸ್ವಲ್ಪ ಆರಿದ ನಂತರ ಸ್ವಲ್ಪ ದಪ್ಪ ಬರ್ತದೆ. ಈಗ ಇಷ್ಟು ನೀರು ಇಟ್ಟಿದ್ದೇನೆ ನೋಡಿ. ಇದು ಅನ್ನದ ಜೊತೆ, ಇಡ್ಲಿ, ದೋಸೆ ಜೊತೆ ಕೂಡ ತುಂಬಾ ರುಚಿಯಾಗಿರ್ತದೆ.